ಶ್ರೀ ಶಿವಶರಣ ಮಾದಾರಚನೆಯನವರ 956ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿ ಎದುರುಗಡೆ ಬಹಿರಂಗ ಸಭೆ, ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿವರೆಗೆ ಮೆರವಣಿಗೆ ಜರುಗಿತು. ಮಹಾನಗರ ಪಾಲಿಕೆ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಧರ್ಮಸಭೆ ಉದ್ಘಾಟನೆಯನ್ನ ಶಾಸಕ ಬಸವರಾಜ ಮತ್ತಿಮಡು ಮತ್ತು ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಂಗೀತ ಕಾರ್ಯಕ್ರಮ ಹಾಗೂ ಮಾದಾರ ಚೆನ್ನಯ್ಯನವರ ಜೀವನದ ಬಗ್ಗೆ ತಿಳಿಸಿದರು ಹಾಗೂ ಸಭೆಯನ್ನುದ್ದೇಶಿಸಿ ಹಲವರು ಮಾತನಾಡಿದರು. ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರು, ರಾಜಕೀಯ ಮುಖಂಡರು, ಚಿಂತಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಇಲ್ಲಿ ಎಲ್ಲರೂ ಕೂಡ ದಿಗಂಬರ ತ್ರಿಮೂರ್ತಿಯವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಕೇಳ್ಕೊತಾ ಇದ್ದೇನೆ. ನೀಲಕಂಠಯ್ಯ ಹಿರೇಮಠ ಸರ್ ಅವರು ಕೂಡ ವೇದಿಕೆ ಮೇಲೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರುತ್ತಿದೆ. ಎಲ್ಲರೂ ಶಿವಶರಣ ಮಾದಾರ ಚೆನ್ನಯ್ಯನವರಿಗೆ, ಮಹಾಶರಣ ಶಿವಶರಣ ಮಾದಾರ ಚೆನ್ನಯ್ಯನವರಿಗೆ ಅದು ಬಂದ್ ಮಾಡಿ ಹೊಡಿ ಅಣ್ಣ. ಮತ್ತೆ ಸರ್ ಅವರಿಂದ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ರೈಟ್. ಅದ್ರ ಜೊತೆ ಚಂದಪ್ಪ ಕಟ್ಟಿಮನಿ ಅವರು ಕೂಡ ಮಾದಿಗ ಸಮಾಜದ ಕುಲದೇವರಾಗಿರ್ತಕ್ಕಂಥ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯನವರ ಜಯಂತ್ಯೋತ್ಸವವನ್ನು ನಾವು ಸರಳವಾಗಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಯಾಕಂತೇಳಿದ್ರೆ ಎಲ್ಲ ಇಡೀ ಸಮಾಜದ ಎಲ್ಲ ಹಿರಿಯರು ಕಿರಿಯರನ್ನು ಒಳಗೊಂಡು ಬರುವಂಥ ದಿನಗಳಲ್ಲಿ ಈ ಕಲಬುರಗಿ ನಗರದಲ್ಲಿ ಒಂದು ದೊಡ್ಡ ಬೃಹತ್ ಆಕಾರದಲ್ಲಿ ಒಂದು ಚೆನ್ನಯ್ಯನ ಮೂರ್ತಿಯನ್ನು ಕೂರಿಸೋದರೊಂದಿಗೆ
ದೊಡ್ಡ ಪ್ರಮಾಣದಲ್ಲಿ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಜಯಂತಿಯನ್ನು ಆಚರಣೆ ಮಾಡೋಣ ಅಂತಕ್ಕಂಥ ಒಂದು ವಿಚಾರದೊಂದಿಗೆ ಈ ಒಂದು ಜಯಂತಿಯನ್ನು ಸರಳ ರೀತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಬರುವಂಥ ದಿನಗಳಲ್ಲಿ ಈ ಒಂದು ನಮ್ಮ ಕುಲದೇವರಾಗಿರ್ತಕ್ಕಂಥ ಏನು ಶಿವಶರಣ ಮಾದಾರ ಚೆನ್ನಯ್ಯನವರ ಏನು ಸೇಡಂ ತಾಲೂಕಿನಲ್ಲಿ ಮೂರ್ತಿ ಅನಾವರಣಗೊಂಡಿದೆ, ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ಕೂಡ ಒಂದು ಸಾವಿರಾರು ಜನ ಅಲ್ಲ ಲಕ್ಷಾನಂತ ಜನರ ಒಂದು ಸಮ್ಮುಖದಲ್ಲಿ ಒಂದು ಚೆನ್ನಯ್ಯನ ಮೂರ್ತಿ ಅನಾವರಣ ಮಾಡುವ ಮುಖಾಂತರ ಒಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತಕ್ಕಂಥ ಎಲ್ಲ ಹಿರಿಯರ ಒಂದು ಒಪ್ಪಿಗೆಯೊಂದಿಗೆ ಇಂದು ನಾವು ಸರಳ ರೀತಿಯಿಂದ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಬರುವಂಥ ದಿನಗಳಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡುವ ಮುಖಾಂತರ ಈ ಒಂದು ನಮ್ಮ ಕುಲದೇವರಾಗಿರ್ತಕ್ಕಂಥ ಶಿವಶರಣ ಮಾದಾರ ಚೆನ್ನಯ್ಯನ ಜಯಂತಿಯನ್ನು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ತಾಲೂಕುಗಳಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತಾಲೂಕುಗಳಲ್ಲಿಯೂ ಕೂಡ ನಮ್ಮ ಕುಲದೇವರಾಗಿರ್ತಕ್ಕಂಥ ಶಿವಶರಣ ಮಾದಾರ ಚೆನ್ನಯ್ಯನವರ ಮೂರ್ತಿಯನ್ನು ಕೂಡಿಸುವ ಮುಖಾಂತರ ಪ್ರತಿ ವರ್ಷ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಈ ವರ್ಷ ನಮ್ಮ ಏನು ಚಂದ್ರಕಾಂತ್ ನಾಟೇಕರ್, ನಮ್ಮ ದಶರಥ್ ಕಲಗುರ್ತಿ ಹಾಗೂ ಎಲ್ಲ ಹಿರಿಯನ್ನು ಒಳಗೊಂಡು ಇವತ್ತು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಬರುವಂಥ ದಿನಗಳಲ್ಲಿ ದೊಡ್ಡ ಪ್ರಮಾಣದಿಂದ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅವರ 950ನೇ ಜಯಂತ್ಯುತ್ಸವವನ್ನು ಇವತ್ತು ಭಾಳ ಶ್ರದ್ಧಾ ಭಕ್ತಿಯಿಂದ ಆಚರಿಸಲು ಇವತ್ತು ನಾವು ವಿಶೇಷವಾಗಿ ಇವತ್ತು ಸದರ ವಲ್ಲಭಾಯಿ ಚೌಕದಿಂದ ಇವತ್ತು ಶರಣರ ಮೂರ್ತಿಯನ್ನು ನಾವು ಮೆರವಣಿಗೆ ಮುಖಾಂತರ ಇವತ್ತು ಪಂಡಿತ್ ರಂಗಮಂದಿರವರೆಗೂ ಕೂಡ ಮೆರವಣಿಗೆ ಮುಖಾಂತರ ಹೋಗಿ ಮತ್ತು ವೇದಿಕೆ ಕಾರ್ಯಕ್ರಮ ಕೂಡ ಅನೇಕ ಸಮಾಜದ ಹಿರಿಯರು ಅನೇಕ ಎಲ್ಲರ ಇಡೀ ಕಲಬುರಗಿ ಜಿಲ್ಲೆಯ ಸಮಾಜದ ಎಲ್ಲ ಜನರು ಇವತ್ತು ಆಗಮಿಸಿ ಈ ಕಾರ್ಯಕ್ರಮ ಕೂಡ ಭಾಗವಹಿಸ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತಿದೆ. ಇವತ್ತು ಮಾರ್ಗದರ್ಶನದಲ್ಲಿ ಕೂಡ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಈ ಸಮಿತಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲರೂ ಸಮಾಜ ಎಲ್ಲ ಹಿರಿಯ ಮುಖಂಡರು ಕೂಡ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಒಗ್ಗಟ್ಟು ಈ ಕಾರ್ಯಕ್ರಮ ಕೂಡ ನಾವು ಪಾಲ್ಗೊಳ್ತಾ ಇದ್ದೀವಿ. ಶರಣ ಮಾದಾರ ಚೆನ್ನಯ್ಯನವರ 56ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಇವತ್ತು ತಿಮ್ಮಾಪುರಿ ಸರ್ಕಲ್ನಿಂದ ಏನು ಡಾಕ್ಟರ್ ಬಾಬಾ ಸಾಹೇಬ್ ಬಾಪೂಜಿ ಅವರ ಹುಟ್ಟುವವರೆಗೆ ಇವತ್ತು ಮೆರವಣಿಗೆ ಕಾರ್ಯಕ್ರಮ. ಈ ಮೆರವಣಿಗೆ ಕಾರ್ಯಕ್ರಮಕ್ಕೆ ಮಾದಾರ ಚೆನ್ನಯ್ಯನವರ ಜಯಂತ್ಯೋತ್ಸವ ಅಧ್ಯಕ್ಷರಾದ ಚಂದ್ರಕಾಂತ್ ನಾಟೇಕರ್ ಹಾಗೂ ಲಿಂಗರಾಜ್ ತಾರ್ಪೇಲ್ ಅವರು ಹಾಗೂ ದಶರಥ್ ಕಲಗುರ್ತಿ ಅವರು ಹಾಗೂ ಡಾಕ್ಟರ್ ಜಯಚಂದ್ರ ಅವರ ಜಯಂತ್ಯೋತ್ಸವ ಅಧ್ಯಕ್ಷರಾದ ಅವರು ಹಾಗೂ ರಾಜೀವ್ ಹೊಳೆಕರ್ ಅವರು, ಸಾಕಷ್ಟು ಸರ್ವ ಸಮಾಜದ ಮುಖಂಡ ಪರಶುರಾಮ್ ನಾಟೇಕರ್ ಅವರು, ಪರಮೇಶ್ವರ್ ಕನಪುರ ಸರ್ವ ಸಮಾಜದ ಮುಖಂಡರು ಸೇರಿ ಇವತ್ತು ಈ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಹೊರಹೊಮ್ಮಿದೆ. ಹಾಗೂ ಈ ಮಾದಾರ ಚೆನ್ನಯ್ಯನವರ ಜಯಂತ್ಯೋತ್ಸವ ಸರ್ವ ಎಲ್ಲ ಸಮಾಜರು ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೂ ಈ ಮೆರವಣಿಗೆ ಬಹಳ ಅದ್ದೂರಿಯಾಗಿ ಮೆರವಣಿಗೆ ನಡೀತಾ ಇದೆ. ಹಾಗೂ ದತ್ತು ಭಾಷೆ ಮಾಡ್ತಾ ಇದ್ದಾರೆ. ಹಾಗೂ ಸಾಕಷ್ಟು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಹಾಗೂ ಮಾದಾರ ಚೆನ್ನಯ್ಯನವರ ತತ್ವ ಆದರ್ಶ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ದಾರಿಯಲ್ಲಿ ಒಳ್ಳೆಯ ದಾರಿಯಲ್ಲಿ ಸಾಗೋಣ, ಹಾಗೂ ಒಳ್ಳೆಯ ಸಮಾಜ ಕಟ್ಟೋಣ, ಒಳ್ಳೆಯ ಜಿಲ್ಲೆ ಕಟ್ಟೋಣ, ಒಳ್ಳೆಯ ದೇಶ ಕಟ್ಟೋಣ ಅಂತ ಹೇಳಿ ಇವತ್ತು ಈ ಮೆರವಣಿಗೆ ಕಾರ್ಯಕ್ರಮಕ್ಕೆ ಒಂದು ಚೆನ್ನಯ್ಯನವರ ಒಂದು ಜಯಂತ್ಯೋತ್ಸವ ಮೆರವಣಿಗೆ ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲ ಸರ್ವ ಸಮಾಜದ ಮುಖಂಡರು ಬಂದಿದ್ದಾರೆ. ಅದಕ್ಕೆ ಇನ್ನೊಮ್ಮೆ ನಾನು ಈ ಜಯಂತ್ಯೋತ್ಸವ ಶುಭಾಶಯ ಕೋರುತ್ತೇನೆ. 956ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನೆರವೇರಿಸಿದಂತ ಬಸವರಾಜ್ ಮತ್ತಿರವರು ಮತ್ತು ನಮ್ಮ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿಕೊಟ್ಟಂತ ನೀಲಕಂಠ ಮುಲ್ಗೆ ಅವರು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಮತ್ತು ದತ್ತಾತ್ರೇಯ ಪಾಟೀಲ್ ರೇವೂರವರು, ಪ್ರವೀಣ್ ಹರೋಳ್ ಅವರು, ಮತ್ತು ಈ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಚಂದ್ರಕಾಂತ್ ನಾಟೇಕರ್ ಅವರೇ, ಹಾಗೂ ಜಗದೇವ್ ಗುತ್ತೇದಾರ್ ಅವರೇ, ಶಶಿ ನಮಸ್ತಿ ಅವರೇ, ವಿಜಯಕುಮಾರ್ ಜಿ ಅವರೇ, ಶ್ಯಾಮ್ ನಾಟೇಕರ್ ಅವರೇ, ರಾಜು ವಾಡೇಕರ್ ಅವರೇ, ಭೀಮಣ್ಣ ಬಿಳ್ಳ ಅವರೇ, ಹನುಮಂತ್ ತುಮಕೂರ್ ಅವರೇ, ಬಿ ಡಿ ರಾಂಪುರಿ ಅವರೇ, ಮಲ್ಲಪ್ಪ ಔಷಾಳ್ ಅವರೇ, ಕಿರಣ್ ದೇಶ್ಮುಖ್ ಅವರೇ, ಹಾಗೂ ಈ ಜಯಂತ್ಯೋತ್ಸವ ಕಾರ್ಯಕ್ರಮದ ಆಯೋಜನೆ ಮಾಡಿದಂಥ ಎಲ್ಲ ಜಯಂತ್ಯೋತ್ಸವ ಸಮಿತಿಯ ಪದಾಧಿಕಾರಿಗಳೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಹಾಗಣ್ಯರೇ, ಇವತ್ತಿನ ದಿನ ಈ ಕಾರ್ಯಕ್ರಮ
ಮಾಡಬೇಕಾದ್ರೆ ಇಡೀ ನಮ್ಮ ಎಲ್ಲ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಸಹಕಾರದಿಂದ ಒಂದು ಕಾರ್ಯಕ್ರಮ ನೆರವೇರಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಬಂದಂತ ಎಲ್ಲ ಅಭಿಮಾನಿ ಬಂಧುಗಳೇ, ಸಮಾಜದ ಮುಖಂಡರೇ, ತಾಯಂದರೇ, ಅತಿಥಿಗಳೇ, ಮಾಧ್ಯಮದ ಮಿತ್ರರೇ ಮತ್ತು ಬಂಧುಗಳೇ, ಕ್ಷಮಿಸಬೇಕು. ಎಲ್ಲರ ಹೆಸರು ತೆಗೆದುಕೊಂಡಿಲ್ಲ ಅಂತ ನಂಗೆ ಯಾರು ಅನ್ಯತಾ ಭಾವಿಸ್ಬೇಡ್ರಿ. ಸಮಯದ ಅಭಾವದಿಂದ ಬಹಳ ತಡವಾಗಿ ಕಾರ್ಯಕ್ರಮ ಆಗ್ತಾ ಇದೆ. ಆದರೂ ಕೂಡ ಅದ್ದೂರಿಯಾಗಿ ಮೆರವಣಿಗೆಯನ್ನು ಮಾಡಿದಾರಲ್ಲ, ಆ ಮಾಡಿದಂಥ ಕಾರಣೀಭೂತರು ಮತ್ತು ಎಲ್ಲ ಸಂಘಟಕರಿಗೆ, ಚಂದ್ರಕಾಂತ್ ನಾಟಿಕರ ಮತ್ತು ಅವ್ರ ಸಂಘಟಕರಿಗೆ ಚಪ್ಪಾಳೆಯನ್ನೇ ತಟ್ಟಿ ಅಭಿಮಾನದ ಮಾತನ್ನು ಹೇಳಬೇಕಾಗುತ್ತೆ. ಶರಣ ಮಾದರ ಚೆನ್ನೈಯವರು ಬಸವಣ್ಣವರ ಸಮಕಾಲೀನವರು. ಅವ್ರ ಜೊತೆಗೆ ಏನು ಸಮಾಜದ ಸುಧಾರಣೆಯನ್ನ, ಸಾಮಾಜಿಕ ಸಮಾನತೆಯನ್ನ, ಮಹಿಳೆಯರಿಗೆ ಆದ್ಯತೆ ಕೊಡುವಂಥ ವಿಚಾರವಾಗಿರಲಿ, ಒಟ್ಟಾರೆ ವೃತ್ತಿಯ ಮೇಲೆ ನಾವು ಜನರನ್ನ ಗುರುತಿಸಬೇಕು, ಜಾತಿಯ ಆಧಾರದ ಮೇಗಲ್ಲ ಅಂತೆ ವೃತ್ತಿಗೆ, ಬೇರೆ ಬೇರೆ ವೃತ್ತಿಯಲ್ಲಿ ಇದ್ದಂಥವರಿಗೆ, ಅದರೊಳಗೆ ವಿಶೇಷವಾಗಿ ಯಾರು ಕಾಯಕವನ್ನೇ ಬಹಳ ಆಸಕ್ತಿಯಿಂದ ಕೆಲಸ ಮಾಡ್ತಾರೆ ಮತ್ತು ದಾಸೋಹವನ್ನ ಮಾಡ್ತಾರೆ, ಇನ್ನಿತರಿಗೆ ಸಮಾನವಾಗಿ ತಿಳಿದು ಅವ್ರಿಗೆ ಮಾನ್ಯತೆಯನ್ನು ಕೊಡ್ತಾರೆ, ಅಂಥವರಿಗೆ ನೀವು ಆದ್ಯತೆಯನ್ನು ಕೊಡಬೇಕು. ಆ ಒಂದು ದೃಷ್ಟಿ ಇಟ್ಕೊಂಡು, ಆ ಒಂದು ಪರಂಪರೆ ಇಟ್ಕೊಂಡು ಮಾದರಿ ಚೆನ್ನೈನವರು 12ನೇ ಶತಮಾನದಲ್ಲಿ ಮಾರ್ಗದರ್ಶನ ಮಾಡಿದಂಥ ಒಬ್ಬ ಮಹಾನ್ ಶರಣರು. ಒಂದೆರಡು ಟಿಪ್ಪಣಿಗಳ ನಿಮ್ಮ ಜೊತೆ ಮಂಡಿಸ್ತೀನಿ. ಬಸವಣ್ಣ ಒಂದು ವಚನ ಬರೀತಾರೆ. ಆ ವಚನ ಏನಂತಂದ್ರೆ, ವೇದಕ್ಕೆ ಹೊರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳನಿಕ್ಕುವೆ, ತರ್ಕದ ಬೆನ್ನ ಭಾರನೆತ್ತುವೆ, ಆಗಮದ ಮೂಗ ಕೊಯ್ವೆ, ನೋಡಯ್ಯ ಮಹಾದಾನಿ ಕೂಡಲ ಸಂಗಮ, ಮಾದಾರ ಚೆನ್ನಯ್ಯನ ಮಗನ ಮನೆಯ ಮಗ ನಾನಯ್ಯ. ಜಯಂತ್ಯೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಇವತ್ತು ಎಲ್ಲ ಸಮಾಜದವರು ಸೇರಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಹೋದರಾದ ಕಿರಣ್ ದೇಶಮುಖ್ ಸರ್ ಅವರು